ಪ ಪ ಪದ್ಮಾಳ ಹೆಸರನ್ನ ಉಚ್ಚರಿಸಲಾಗದೆ ಕಷ್ಟಪಡ್ತಾ ಇದ್ರು ವಿಶಾಲಾಕ್ಷಮ್ಮ. ತುಂಬ ಬಾಯಾರಿಕೆ ಆಗ್ತಿತ್ತು. ಪಕ್ಕದಲ್ಲೇ ಇರುವ ನೀರಿನ ಲೋಟವನ್ನೂ ಸಹ ತೆಗೆದುಕೊಳ್ಳಲಾಗದ ಅಸಹಾಯಕತೆ. ಬೆಳಗ್ಗೆಯಿಂದ ತಮ್ಮ ಆರೈಕೆಯಲ್ಲೇ ಇದ್ದ ಪದ್ಮಾಳನ್ನ ಕರೆಯಲು ಮನಸ್ಸಿಲ್ಲವಾದರೂ ದೇಹ ಸಹಕರಿಸುತ್ತಿಲ್ಲದ ಕಾರಣ ಕರೆಯಲೇಬೇಕಾಗಿತ್ತು. ಬೆಳಗ್ಗೆಯಿಂದ ಮನೆ ಕೆಲಸದಲ್ಲಿ ಅತ್ತೆಯ ಸೇವೆಯಲ್ಲಿ ತೊಡಗಿದ್ದ ಪದ್ಮಾಳಿಗೆ ಜೋರು ನಿದ್ದೆ. ವಿಶಾಲಕ್ಷಮನ ಕರೆ ಕೇಳಿಸ್ಲಿಲ್ಲ. ಚಂದ್ರಕಾಂತನಿಗೆ ತಾಯಿಯ ಕೂಗು ಕೇಳಿಸ್ತು. ಪದ್ಮ, ಹೇಳೆ ಮೇಲೆ, ಅಲ್ಲಿ ಅಮ್ಮ ನರಳ್ತಾ ಇದ್ದಾಳೆ. ನೀನಿಲ್ಲಿ ಮಹಾರಾಣಿಯ ಥರ ಬಿತ್ಕೊಂಡಿದ್ದೀಯಾ? ಎದ್ದೋಗಿ ನೋಡು ಎಂದು ಅರಚಿದನು. ಪದ್ಮ ಎದ್ದು ಬರುವ ವೇಳೆಗೆ ವಿಶಾಲಕ್ಷಮ್ಮ ಕೆಳಗೆ ಬಿದ್ದುಬಿಟ್ಟಿದ್ರು. ಚಂದ್ರಕಾಂತ ಓಡಿ ಬಂದವನೇ ಅವರನ್ನು ಎತ್ತಿ ಹಾಸಿಗೆಯಲ್ಲಿ ಮಲಗಿಸಿದ. ಅವನ ಕೋಪವೆಲ್ಲ ಪದ್ಮಾಳ ಮೇಲೆ ತಿರುಗಿತು. ಅವಳ ಕೂದಲು ಹಿಡಿದು ದರದರನೆ ಎಳೆದುಕೊಂಡು ಹೋಗಿ ಗೋಡೆಗೆ ಅವಳ ತಲೆಯನ್ನು ಗುದ್ದಿಸಿದನು. ಮೊದಲೇ ಸುಸ್ತಾಗಿದ್ದ ಪದ್ಮ ನೋವು ತಾಳಲಾರದೆ ಪ್ರಜ್ಞೆ ತಪ್ಪಿದಳು. ಆದರೂ ಕಟುಕ ಚಂದ್ರಕಾಂತನಿಗೆ ಕರುಣೆಯೇ ಬರಲಿಲ್ಲ. ಒಂದು ಚೆಂಬು ನೀರು ತಂದು ಅವಳ ಮೇಲೆ ಸುರಿದನು. ಎಚ್ಚರಗೊಂಡ ಪದ್ಮಾಳಿಗೆ, ನಿನ್ನಿಲ್ಲಿರುವುದು ಅಮ್ಮನನ್ನ ನೋಡ್ಕೊಳ್ಳೋದಿಕ್ಕೆ, ಇಲ್ಲ ಅಂದಿದ್ರೆ ನಿನ್ನ ಯಾವತ್ತೂ ಹೊದ್ದು ಓಡಿಸ್ತಿದ್ದೆ. ಇನ್ಮೇಲೆ ನೀನು ಅಮ್ಮನ ರೂಮ್ನಲ್ಲೇ ಬಿತ್ಕೋ ಎಂದು ಹೇಳಿ ಅಮ್ಮನ ಬಳಿ ಹೋದನು. ಕಣ್ಣೀರು ಸುರಿಸುತ್ತಾ ಬಾಗಿಲ ಕಡೆ ನೋಡುತ್ತಾ ಮಲಗಿದ್ದ ವಿಶಾಲಕ್ಷಮ್ಮನವರಿಗೂ ಹಂಗಿಸ್ತೆ ಬಿಡಲಿಲ್ಲ. ನೋಡು, ಶಶಿ ಶಶಿ ಅಂತ ಮೂರೊತ್ತು ತಲೆ ಮೇಲಿಟ್ಟು ಮೆರೆಸ್ತಾ ಇದ್ದೆ. ನನ್ನ ಇಷ್ಟೊಂದು ಕೀಳಾಗಿ ಕಾಣ್ತಿದ್ದೆ. ಹೀಗೆ ನೋಡು, ನಿನ್ನ ಬಾಯಿಗೆ ನೀರು ಬಿಡೋಕೆ ಇರೋನು ನಾನೇ, ನಿನ್ನ ಕುಲಪುತ್ರ ಅಲ್ಲ ಎಂದು ನೀರು ಕುಡಿಸಿ ಹೋದನು. ಚಂದ್ರಕಾಂತ ಕುಡಿಸಿದ ಹನಿ ನೀರನ್ನೂ ಕುಡಿಯಲು ಇಷ್ಟವಿಲ್ಲದೆ ಇದ್ದರೂ ಬೇರೆ ನಿರ್ವಾಹವಿಲ್ಲದೆ ತಮ್ಮ ಅಸಹಾಯಕತೆಗೆ ಕಣ್ಣೀರು ಸುರಿಸ್ತಿದ್ರು. ಪದ್ಮ ಅವರ ಮಂಚದ ಪಕ್ಕದಲ್ಲಿ ನೆಲದ ಮೇಲೆ ಹಾಸಿಕೊಂಡು ಮಲಗಿದಳು. ಅವಳನ್ನು ಕಂಡು ವಿಶಾಲಕ್ಷಮ್ಮ ಕೈ ಮುಗಿದು ಕ್ಷಮೆ ಕೇಳಲು ಪ್ರಯತ್ನಿಸಿದ್ರು. ಅತ್ತೆ, ಪ್ಲೀಸ್, ನೀವಿಗೆಲ್ಲ ಕೈ ಮುಗಿಬೇಡಿ. ನನಗೆ ಶ್ರೇಯಸ್ಸಲ್ಲ. ನನ್ನ ಹಣೆ ಬರಹಕ್ಕೆ ನೀವೇನು ತಾನೇ ಮಾಡೋಕ್ಕಾಗುತ್ತೆ? ನಾವು ಗೌರಿಗೆ ಮಾಡಿದ ಮೋಸ ನಮ್ಮನ್ನು ಈ ರೀತಿ ಕಾಡ್ತಾ ಇರಬೇಕು. ಹೋಗ್ಲಿ ಬಿಡಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಇರಲಿ ಅಂದುಕೊಂಡು ಇರಬೇಕು ಅಷ್ಟೇ. ನಾನಿಲ್ಲೇ ಮಲಗಿರ್ತೀನಿ, ಏನಾದರೂ ಬೇಕಾದ್ರೆ ಹೇಳಿ ಎಂದು ಅಲ್ಲೇ ಮಲಗಿದಳು. ಇಷ್ಟಕ್ಕೆಲ್ಲ ಕಾರಣ ಶಶಿ. ಅವನು ಸರಿಯಾಗಿದ್ದಿದ್ರೆ, ಗೌರಿ ಜೊತೆ ಸುಖವಾಗಿ ಸಂಸಾರ ಮಾಡಿಕೊಂಡು ಇದ್ದಿದ್ರೆ ನಮ್ಮ ಮನೆಗೆ ಈ ಗತಿ ಬರ್ತಿರ್ಲಿಲ್ಲ. ಎಷ್ಟು ಪ್ರೀತಿಯಿಂದ ಬೆಳೆಸ್ತೆ ಅವನನ್ನು. ಅವನ ಯಾವ ಆಸೆಗೂ ಇಲ್ಲ ಅನ್ನಲಿಲ್ಲ. ನನಗೆ ಇಷ್ಟ ಇಲ್ಲದೆ ಇದ್ದರೂ ಅವನನ್ನು ಫಾರಿನ್ಗೆ ಓದೋಕ್ಕೆ ಕಳಿಸ್ದೆ. ಅದೇ ನಾನು ಮಾಡಿದ ತಪ್ಪು. ಯಾವ ಗಳಿಗೆಯಲ್ಲಿ ಆ ರಾಕ್ಷಸಿ ಬಲೆಗೆ ಬಿದ್ದನೋ ನಮ್ಮ ಮನೆ ಸರ್ವನಾಶ ಆಗೋಯ್ತು ಎಂದು ತಮ್ಮಲ್ಲೇ ಕೊರಗುತ್ತಾ ಮಲಗಿದ್ರು ವಿಶಾಲಾಕ್ಷಮ್ಮ. ಸ್ನೇಹ, ವೇರ್ ಆರ್ ಯು? 2 ದಿನ ಆಯಿತು ನೀನು ಮನೆಗೆ ಬರ್ದೆ ಎಂದು ಶಶಿಕಾಂತ ಸ್ನೇಹಾಳಿಗೆ ಕಾಲ್ ಮಾಡಿ ವಿಚಾರಿಸಿದ್ದ. ರಿಲ್ಯಾಕ್ಸ್ ಶಶಿ, ಇವತ್ತು ಬರ್ತೀನಿ ಎಂದಳು ಸ್ನೇಹ. ರಾತ್ರಿ ಮನೆಗೆ ಬಂದಾಗ ಸ್ನೇಹ ಸರಿಯಾಗಿ ನಡೆಯಲು ಆಗದಷ್ಟು ಕುಡಿದಿದ್ದಳು. ಅವಳ ಡ್ರೆಸ್ ನೋಡಿ ಶಶಿಗೆ ನಾಚಿಕೆ ಆಯಿತು. ಯಾರ್ದೋ ಕಾರ್ನಿಂದ ಇಳಿದವಳನ್ನು ಆಧಾರ ಕೊಟ್ಟು ನಡೆಸ್ಕೊಂಡು ಬಂದನು ಶಶಿ. ಮೈ ಬೇಬಿ, ಮೈ ಡಾರ್ಲಿಂಗ್, ಐ ಮಿಸ್ಡ್ ಯು ಸೋ ಮಚ್. ಗರ್ಲ್ಸ್ ಗ್ಯಾಂಗ್ ಎಲ್ಲ ಸೇರಿ 2 ದಿನ ಔಟಿಂಗ್ ಹೋಗಿದ್ವಿ ಶಶಿ. ನಿಂಗೆ ಹೇಳ್ಬೇಕು ಅಂದ್ಕೊಂಡೆ, ಬಟ್ ಸಾರಿ, ಅದೇಗೋ ಮರ್ತೋಯ್ತು. ಸಾರಿ ಬೇಬಿ, ಐ ಲವ್ ಯು ಎಂದು ತೊದಲುತ್ತಾ ಹೇಳಿದಳು ಸ್ನೇಹ. ಸರಿ, ಮತ್ತೆ ಈ ಥರ ಮಾಡಬೇಡ. ಯು ನೋ, ನಾನು ನಿನಗೋಸ್ಕರ ಎಲ್ಲರನ್ನೂ ಬಿಟ್ಟು ಬಂದೆ. ಜಸ್ಟ್ ಫಾರ್ ಯುವರ್ ಲವ್. ಐ ನೋ ಬೇಬಿ, ಐ ಲವ್ ಯು ಟೂ. ನನಗೆ ತುಂಬ ನಿದ್ದೆ ಬರ್ತಿದೆ, ನಾನು ಮಲಗ್ತೀನಿ ಎಂದು ತೂರಾಡುತ್ತಲೇ ಹೋಗಿ ಬೆಡ್ ಮೇಲೆ ಬಿದ್ದಳು. ಅವಳ ಹೈ ಹೀಲ್ಸ್ ತೆಗೆದು ಅಡ್ಡಾದಿಡ್ಡಿಯಾಗಿ ಮಲಗಿದ್ದ ಅವಳನ್ನು ಸರಿಯಾಗಿ ಮಲಗಿಸಿದನು ಶಶಿ. ಅವಳ ಸುಂದರವಾದ ಮುಖ ನೋಡಿ ಮುದ್ದು ಹುಕ್ಕಿ ಬಂತು. ಇತ್ತೀಚೆಗೆ ಯಾಕೋ ತುಂಬ ಕುಡಿತಾ ಇದ್ದಾಳೆ. ವರ್ಕ್ ಪ್ರೆಷರ್ಗಿರಬೇಕು. ನಾಳೆ ಸ್ವಲ್ಪ ಬುದ್ಧಿ ಹೇಳಬೇಕು ಎಂದುಕೊಂಡು ಅವಳ ಹಣೆಗೆ ಮುತ್ತಿಟ್ಟು ಮಲಗಿದನು. ಬೆಳಗ್ಗೆ ಎದ್ದಾಗ ಸ್ನೇಹಾಳ ತಲೆ ಸಿಡೀತಿತ್ತು. ಅಮ್ಮ ಎನ್ನುತ್ತಾ ಇದ್ದ ಸ್ನೇಹಾಳ ಮುಂದೆ ನಿಂಬೆಹಣ್ಣಿನ ಶರ್ಬತ್ತು ಹಿಡಿದು ನಿಂತಿದ್ದನು ಶಶಿ. ಸಾರಿ ಶಶಿ, ನಿಂಗೆ ಹೇಳ್ದೆ ಹೋಗಿದ್ದೆ. ಅದು ಸಡನ್ ಪ್ಲ್ಯಾನ್ ಆಯಿತು. ಆ ಎಕ್ಸೈಟ್ಮೆಂಟ್ನಲ್ಲಿ ಹೇಳ್ದೆ ಹೋಗ್ಬಿಟ್ಟೆ. ಇಟ್ಸ್ ಓಕೆ, ಬಟ್ ನೆಕ್ಸ್ಟ್ ಟೈಮ್ ಹೀಗೆ ಮಾಡಬೇಡ. ನನಗೆ ಟೆನ್ಷನ್ ಆಗಿಬಿಟ್ಟಿತ್ತು. ಶೋ ಡಿಯರ್, ಇನ್ನೊಂದು ಸಾರಿ ಹೀಗೆ ಮಾಡಲ್ಲ. ಓಕೆ, ನಾನೀಗ ಸ್ನಾನಕ್ಕೆ ಹೋಗ್ತೀನಿ. ಬೇಗ ರೆಡಿಯಾಗಿ ಹೋಗಬೇಕು. ಸ್ನೇಹಾಳ ಸ್ನಾನ ಅಲಂಕಾರ ಮುಗಿಯೋಷ್ಟರಲ್ಲಿ ಶಶಿ ಸ್ಯಾಂಡ್ವಿಚ್ ರೆಡಿ ಮಾಡಿಟ್ಟನು. ಜೊತೆಯಲ್ಲಿಯೇ ಕುಳಿತು ತಿಂಡಿ ಮುಗಿಸಿದ ನಂತರ ಶಶಿ, ಸ್ನೇಹ, ಇತ್ತೀಚೆಗೆ ಯಾಕೋ ತುಂಬ ಕುಡಿತಾ ಇದ್ದೀಯಾ? ಇಟ್ಸ್ ನಾಟ್ ಗುಡ್. ಸ್ವಲ್ಪ ಕಂಟ್ರೋಲ್ನಲ್ಲಿರು. ಓಕೆ ಬಾಬಾ, ಕಂಟ್ರೋಲ್ನಲ್ಲಿ ಇರ್ತೀನಿ, ಆಯಿತಾ? ಆ್ಯಂಡ್ ಸ್ನೇಹ, ನನ್ನಿಂದ ಏನು ಮುಚ್ಚಿಡಬೇಡ. ನಮ್ಮ ಸಂಬಂಧ ನಿಂತಿರೋದೇ ನಂಬಿಕೆ ಮೇಲೆ. ನಾನು ನಿನ್ನನ್ನು ತುಂಬ ಪ್ರೀತಿಸ್ತೀನಿ. ನನಗೆ ನಾವಿಬ್ಬರು ಜೊತೆಯಾಗಿ ಖುಷಿಯಾಗಿರೋದಷ್ಟೇ ಮುಖ್ಯ.
ನೀನು ಇಷ್ಟಪಡಲು ಅನ್ನೋ ಕಾರಣಕ್ಕೆ ನಾನು ನಮ್ಮ ಮದುವೆ ಮಾತು ಕೂಡ ಬಿಟ್ಟಿದ್ದೀನಿ, ಭಾವುಕನಾಗಿ ಹೇಳ್ದ ಶಶಿ. ಓಕೆ ಓಕೆ, ಎಷ್ಟು ಸರಿ ಅದೇ ಮಾತು ಹೇಳ್ತೀಯ ಶಶಿ. ನೋಡು, ಪದೇ ಪದೇ ಮದುವೆ ಮಾತು ತೆಗಿಬೇಡ ನೀನು. ನಿನಗೆಲ್ಲ ಆಡೋದು ನೋಡಿದರೆ ನಿನಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ ಅನಿಸುತ್ತೆ, ಸಿಡಿಮಿಡಿಗೊಂಡು ಹೇಳಿದಳು ಸ್ನೇಹ. ಏ ಸ್ನೇಹ, ಆಗಲ್ಲ ಚಿನ್ನ, ನನ್ನ ಮೇಲೆ ನನಗಿರೋಷ್ಟೇ ನಂಬಿಕೆ ಇದೆ. ಫರ್ಗೆಟ್ ಇಟ್. ಅದೇಕೆ ಅಷ್ಟು ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀಯಾ? ಅದು ತುಂಬ ಬಳ್ಕೊಂಡಿದ್ಯಾ ಎಂದು ಶಶಿ ನಗುತ್ತಾ. ಏನಾವ್ ಶಶಿ, ನನ್ನನ್ನು ಕಂಟ್ರೋಲ್ ಮಾಡೋಕ್ಕೆ ಬರಬೇಡ. ನನ್ನ ಮೇಕಪ್ ಬಗ್ಗೆ ಕೂಡ ಕಮೆಂಟ್ ಮಾಡೋಕ್ಕೆ ಶುರು ಮಾಡಿದೀಯಾ, ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್ ಥರ. ಸಾರಿ ಸ್ನೇಹ. ಶಶಿ ಮುಖ ಸಣ್ಣಗಾಗಿಸ್ಕೊಂಡನು. ಸ್ನೇಹ ತನ್ನ ಕಾರನ್ನು ತೆಗೆದುಕೊಂಡು ಆಫೀಸ್ಗೆ ಹೊರಟಳು. ಅಷ್ಟರಲ್ಲಿ ಲಾಸ್ಯಾಳ ವಿಡಿಯೋ ಕಾಲ್ ಬಂತು. ಆಯ್ ಸ್ನೇಹ, ಹೌ ಆರ್ ಯು? ಏನೇ ಇದು, ಇಷ್ಟು ಡಾರ್ಕ್ ಕಲರ್ ಲಿಪ್ಸ್ಟಿಕ್ ಹಾಕೊಂಡಿದ್ದೀಯಾ? ಅಯ್ಯೋ ತಡಿ ಎಂದು ಹೇಳುತ್ತಾ ಲಿಪ್ಸ್ಟಿಕ್ಕನ್ನು ಒರೆಸಿಕೊಂಡಳು. ತುಟಿಯಲ್ಲಿ ಕಚ್ಚಿದ ಗಾಯಗಳು ಕಾಣಿಸಿದವು. ಓಹೋ, ನಿನ್ನ ಹೊಸ ಬಾಯ್ ಫ್ರೆಂಡ್ ಗಿಫ್ಟಾ ಇದು? ಅದಕ್ಕೆ ಈ ತರಹ ಮೇಕಪ್ ಎಂದು ಜೋರಾಗಿ ನಗತೊಡಗಿದಳು ಲಾಸ್ಯ. ಶಟಪ್ ಲಾಸ್ಯ. ಆ ಶಶಿ ಕೈನಿಂದ ಬಚಾವಾಗಿದ್ದು ಈ ಮೇಕಪ್ನಿಂದ. ನನಗೆ ಸಾಕಾಗೋಗಿದೆ ಆ ಶಶಿ ಸಹವಾಸ. ಅವನೊಬ್ಬ ಎಮೋಷನಲ್ ಫೂಲ್. ಲೈಫ್ ಎಂಜಾಯ್ ಮಾಡೋಕ್ಕೆ ಬರಲ್ಲ. ರೋಮಿ ಜೊತೆ ಸೆಟ್ಲಾಗ್ಬಿಡ್ತೀನಿ. ನಾನು ಅವತ್ತೇ ಹೇಳ್ದೆ ನಿಂಗೆ, ಇವನು ನಿಂಗೆ ಒಂದಲ್ಲ ಅಂತ. ಹಾಂ, ಯು ಆರ್ ರೈಟ್. ನೋಡೋಣ, ನೆಕ್ಸ್ಟ್ ವೀಕೆಂಡ್ ರೋಮಿ ಜೊತೆ ಮಾತಾಡ್ತೀನಿ. ಆಮೇಲೆ ಶಶಿಗೆ ಟಾಟಾ ಬಾಯ್ ಬಾಯ್ ಹೇಳ್ತೀನಿ. ಓಕೆ ಬಾಯ್, ಟೇಕ್ ಕೇರ್. ಶಾರದೆಯ ಆಸೆ ಪೂರೈಸಲಾದರೂ ಗೌರಿ ಸಾವಿತ್ರಮ್ಮನಿಗೆ ತನ್ನ ಬದುಕಿನ ಸತ್ಯವನ್ನು ತಿಳಿಸಲೇಬೇಕಾಗಿತ್ತು. ಸಂಜೆ ಅಪ್ಪ ಅಮ್ಮ ತಂಗಿ ಹಾಗೂ ತಮ್ಮನ ಜೊತೆ ದೇವಸ್ಥಾನಕ್ಕೆ ಹೋದಳು. ತಾನು ತಿಳಿಸುವ ತನ್ನ ಜೀವನದ ಸತ್ಯದಿಂದ ತನ್ನವರ ಮನಸ್ಸಿಗೆ ಘಾಸಿಯಾಗದಂತೆ ನೀನೇ ಕಾಪಾಡಬೇಕೆಂದು ದೇವರ ಮೊರೆ ಹೊಕ್ಕಳು. ಮನುಷ್ಯನ ಪ್ರಯತ್ನಕ್ಕೆ ದೈವ ಬೆಂಬಲವೂ ದೊರೆತರೆ ತಾನೇ ಯಶಸ್ಸು. ಮನೆಗೆ ಬಂದು ಎಲ್ಲರ ಊಟವಾದ ನಂತರ ಎಲ್ಲರನ್ನೂ ಕೂರಿಸ್ಕೊಂಡು ಮಾತನಾಡಲು ಪ್ರಯತ್ನಿಸಿದಳು. ಅಮ್ಮ, ಅಪ್ಪ, ನಾನು ಒಂದು ವಿಷಯ ಹೇಳ್ತೀನಿ, ನೀವು ಗಾಬರಿ ಆಗಬಾರ್ದು, ಸಮಾಧಾನವಾಗಿ ಎಲ್ಲ ಕೇಳಿಸ್ಕೊಳ್ಳಿ ಎಂದು ಹೇಳಿದಳು. ತನ್ನ ಮದುವೆಯಾದ ದಿನದಿಂದ ಇಂದಿನವರೆಗೂ ನಡೆದ ಎಲ್ಲ ವಿದ್ಯಮಾನಗಳನ್ನು ನಿಧಾನವಾಗಿ ವಿಷಾದವಾಗಿ ವಿವರಿಸಿದಳು. ಇಷ್ಟು ದಿನ ಬೆಂಕಿಯ ಹಾಗೆ ಸುಡುತ್ತಿದ್ದ ಸತ್ಯ ಹೊರಗೆ ಬಂದ ಮೇಲೆ ಶಾಂತಳಾದಳು ಗೌರಿ. ಬಿರುಗಾಳಿ ಬೀಸಿದ ನಂತರದ ಶಾಂತತೆ ಇತ್ತು ಮನೆಯಲ್ಲಿ. ಅಪ್ಪ, ಅಮ್ಮ, ಏನಾದರೂ ಮಾತಾಡಿ. ಏನು ಮಾತಾಡಲಿ ಮಗಳೇ, ನನ್ನ ಬೇಜವಾಬ್ದಾರಿ ನಿನ್ನ ಬಾಳನ್ನೇ ಬಲಿ ತೆಗೆದುಕೊಂಡಿದೆಯಲ್ಲ. ಗೌರಿ, ನಾನೊಂದು ಸಾರಿ ಅಳಿಯಂದ್ರನ್ನ ಕಂಡು ಮಾತಾಡಿಸ್ಲಾ ಎಂದರು ಸತ್ಯಣ್ಣ. ಎಲ್ಲೋಗಿ ಮಾತಾಡ್ತೀರಾ ಅಪ್ಪ? ನಿಮ್ಮ ಅಳಿಯ ಅಂತ ನೀವು ಹೇಳ್ತಾ ಇರೋ ವ್ಯಕ್ತಿ ಈ ದೇಶದಲ್ಲೇ ಇಲ್ಲ. ಯಾರನ್ನ ಹೋಗಿ ಕೇಳ್ತೀರಾ? ಎಲ್ಲೋ ಹುಡುಕ್ತೀರಾ? ನಮಗೆ ಮೋಸ ಮಾಡೋಕ್ಕೆ ಅವ್ರಿಗೆ ಹೇಗೆ ಮನಸ್ಸು ಬಂತು? ಅಷ್ಟು ಚೆನ್ನಾಗಿ ಬೆಣ್ಣೆಲಿ ಕೂದಲು ತೆಗೆದಾಗೆ ಮಾತಾಡ್ತಿದ್ರಲ್ಲ ವ್ಯಕ್ತಿ. ನಾ ಸುಮ್ಮನಿರಲ್ಲ, ಅವರನ್ನೇ ಹೋಗಿ ನ್ಯಾಯ ಕೇಳ್ತೀನಿ ಎಂದು ಅಳತೊಡಗಿದ್ರು ಸಾವಿತ್ರಮ್ಮ. ಅವ್ರೇನು ಮಾಡ್ತಾರಮ್ಮ, ನನ್ನ ಹಣೆ ಬರಹ ಅಷ್ಟೇ. ಇನ್ನು ಆ ಮನೆ ಸಂಬಂಧ ನಮಗಿಲ್ಲ, ಅದು ಮುಗ್ದೋದ ಅಧ್ಯಾಯ. ಅಯ್ಯೋ ಬಾಳಿ ಬದುಕಬೇಕಾದ ನಿನ್ನ ಬಾಳು ಹೀಗಾಗೋಯ್ತಲ್ಲ, ಇನ್ನು ಮುಂದೆ ನಿನ್ನ ಗತಿ ಏನು ಎಂದು ಗೋಳಾಡತೊಡಗಿದ್ರು ಸಾವಿತ್ರಮ್ಮ. ಅಮ್ಮ, ಅಮ್ಮ ಅಳ್ಬೇಡಮ್ಮ. ನೋಡು, ನನ್ನ ಜೀವನ ಹಾಳಾಯ್ತು ಅಂತ ನಿನಗೆ ಅನಿಸ್ತಿದ್ಯಾ? ನೋಡು, ಆ ಸುಳ್ಳು ಬಂಧನದಲ್ಲಿ ಇದ್ದಿದ್ರೆ ನನ್ನ ಬಾಳು ಹಾಳಾಗ್ತಿತ್ತು. ಈಗ ನೋಡು, ನಾನು ಸ್ವತಂತ್ರವಾಗಿದ್ದೀನಿ, ನೆಮ್ಮದಿಯಾಗಿದ್ದೀನಿ. ಆದರೆ ಎಷ್ಟು ದಿನ ಗೌರಿ, ಎಷ್ಟು ದಿನ ನೀನು ಇನ್ನೊಬ್ಬರ ಮನೇಲಿ ಇರೋಕ್ಕಾಗುತ್ತೆ ಹೇಳು? ಆಮೇಲೆ ಒಂಟಿಯಾಗಿ ಬಾಳೆಲ್ಲ ಕಳಿತೀಯಾ? ಖಂಡಿತ ಇಲ್ಲಮ್ಮ, ಒಂಟಿಯಾಗಿ ಇರಲ್ಲ. ಜಗತ್ತು ವಿಶಾಲವಾಗಿದೆ. ನನಗೆ ಅಂತ ಮಿಡಿಯೋ ಒಂದು ಹೃದಯ ಎಲ್ಲೋ ಇರುತ್ತೆ. ಸಮಯ ಹತ್ತಿರ ಬಂದಾಗ ಆ ಜೀವ ನನ್ನ ಜೊತೆ ಆಗುತ್ತೆ. ಈಗ ನೀನು ನನ್ನ ಜೀವನದ ಬಗ್ಗೆ ಕೊರಗಬೇಡ. ಇಷ್ಟು ದಿನ ಇದ್ದಾಗೆ ಇರು. ಇಷ್ಟು ದಿನ ನಿನ್ನ ಗಂಡನ ಮನೇಲಿ ನೀನು ಸುಖವಾಗಿದ್ದೀಯ ಅಂತ ಅನ್ಕೊಂಡಿದ್ದೆ, ನೆಮ್ಮದಿಯಾಗಿದ್ದೆ. ಇನ್ಮೇಲೆ ಎಲ್ಲಿ ನೆಮ್ಮದಿ? ನಾ ಅದಕ್ಕೆ ನಿಮಗೆ ಏನು ಹೇಳದೇ ಇದ್ದದ್ದು. ಆದರೆ ಶಾರದೆಯ ಬಾಳು ಹಾಳಾಗಬಾರ್ದು. ಅವಳ ಇಷ್ಟದ ಹಾಗೆ ಅವಳು ಓದಲಿ, ಸ್ವಲ್ಪ ದಿನ ಕೆಲಸನೂ ಮಾಡಲಿ. ಈಗಿನ್ನೂ ಅವಳಿಗೆ 21 ವರ್ಷ. ಇನ್ನು 4 ವರ್ಷ ಕಳೆದ ಮೇಲೆ ಮದುವೆ ಯೋಚನೆ ಮಾಡೋಣ. ಆದರೂ ನಿನ್ನ ಬಗ್ಗೆ ಎಂದು ಮಾತು ಮುಂದುವರಿಸ್ತಿದ್ದ ಹಾಗೆ ಸತ್ಯಣ್ಣ ಸಾವಿತ್ರಮ್ಮನಿಗೆ ಗದರಿದ್ರು. ಸುಮ್ಮನಿರು ಸಾವಿತ್ರಿ, ಇಷ್ಟು ದಿನ ಹೇಗೆ ನಡೀತಿತ್ತೋ ಹಾಗೆ ನಡೆಯುತ್ತೆ. ಇನ್ನು ಇದನ್ನೇ ಆಡ್ತಾ ಕೂರಬೇಡ. ಮಕ್ಕಳಿಗೆ ಧೈರ್ಯ ಹೇಳೋದು ಬಿಟ್ಟು ಇನ್ನು ಎದುರಿಸ್ತಿದ್ದೀಯಾ? ಗೌರಿ, ಶಾರದಾ, ಶಂಕರ, ಇನ್ಮೇಲೆ ನಿಮ್ಮ ಜೀವನದ ಬಗ್ಗೆ ನೀವು ಏನು ನಿರ್ಧಾರ ತೆಗೆದುಕೊಂಡ್ರೂ ನಾನು ನಿಮ್ಮ ಬೆಂಬಲಕ್ಕೆ ಇರ್ತೀನಿ. ಆದರೂ ಕೇಳಿದ ಜನಕ್ಕೆ ಏನು ಉತ್ತರ ಹೇಳೋದು? ಯಾವ ಜನ ಸಾವಿತ್ರಿ? ಆಡ್ಕೊಳ್ಳೋರು 4 ದಿನ ಆಡ್ಕೋತಾರೆ. ಹೊಸ ವಿಷಯ ಸಿಕ್ಕ ಮೇಲೆ ಇದನ್ನು ಬಿಟ್ಟು ಅದನ್ನು ಆಡ್ಕೋತಾರೆ. ಆಡ್ಕೊಳ್ಳೋರು ಯಾರು ನಮ್ಮವರಲ್ಲ. ನಮ್ಮ ಮಕ್ಕಳ ಜೀವನ ನಮ್ಮ ಜವಾಬ್ದಾರಿ ಅಷ್ಟೇ. ಇನ್ನೂ ಇದ್ರ ಬಗ್ಗೆ ಮಾತು ಸಾಕು. ಈ ವಿಷಯ ಎಲ್ಲರೂ ಇಲ್ಲೇ ಬಿಟ್ಬಿಡಬೇಕು. ಎಲ್ಲರೂ ಮಲ್ಕೋಗಿ ಎಂದರು. ಎಲ್ಲರೂ ಮಲಗಿದ್ರು ಸಾವಿತ್ರಮ್ಮನ ಸ್ವರ ಬರಹಳು ನಿಂತಿರಲಿಲ್ಲ.
ಎಷ್ಟಾದರೂ ತಾಯಿ ಹೃದಯ ಹತ್ತು ಹಗುರಾಗ್ಲಿ ಎಂದು ಗೌರಿ ಸತ್ಯಣ್ಣ ಸುಮ್ಮನಾದ್ರು. ಅಂತೂ ಗೌರಿಯ ಮನಸ್ಸನ್ನ ಕೊರೆಯುತ್ತಿದ್ದ ಒಂದು ಚಿಂತೆ ಕಡಿಮೆ ಆಯಿತು. ಅವಳ ನೆಮ್ಮದಿ ಕೆಡಿಸುವ ಘಟನೆಯೊಂದು ಅವಳಿಗಾಗಿ ಕಾಯ್ತಿತ್ತು. ಬೆಳಗ್ಗೆ ಎದ್ದಾಗ ಸಾವಿತ್ರಮ್ಮನ ಮನಸ್ಸು ತಹಬದಿಗೆ ಬಂದಿತ್ತು. ಆದರೂ ಮಾಮೂಲಿನಂತೆ ತಮ್ಮ ದಿನನಿತ್ಯದ ಕೆಲಸಗಳಿಗೆ ಮರಳದೆ ದೇವರ ಮನೆಯಲ್ಲಿ ಕುಳಿತುಬಿಟ್ಟಿದ್ರು. ಗೌರಿ ಸ್ನಾನ ಮುಗಿಸಿ ತಂದೆಗೆ ಮತ್ತು ತಂಗಿಗೆ ಕಾಫಿ ಕೊಟ್ಟಳು. ಅಮ್ಮ, ಕಾಫಿ ಕುಡಿ ಬಾಮ್ಮ. ನನಗೇನು ಬೇಡ ಗೌರಿ, ನೀನು ಕುಡಿ. ಅಮ್ಮ, ನೀನು ಉಪವಾಸ ಮಾಡಿದರೆ ಎಲ್ಲ ಪ್ರಾಬ್ಲಮ್ ಸರಿ ಹೋಗುತ್ತಾ? ಸುಮ್ಮನೆ ಬಂದು ಕಾಫಿ ಕುಡಿ. ಸಾವಿತ್ರಿ, ದೇವರ ಮನೆ ಬಿಟ್ಟು ಹೊರಗೆ ಬಾರೆ. ಪಾಪ ಆ ದೇವರಿಗಾದರೂ ಸ್ವಲ್ಪ ಪುರ್ಸೊತ್ ಕೊಡೆ, ಅವನಾದರೂ ಕಾಫಿ ತಿಂಡಿ ಮುಗಿಸ್ಲಿ ಎಂದರು ಸತ್ಯಣ್ಣ. ಅವರ ಮಾತಿಗೆ ಶಾರದಾ ಶಂಕರ ಮುಸಿ ಮುಸಿ ನಕ್ರೆ ಸಾವಿತ್ರಮ್ಮನ ಉರಿಯುವ ಕಣ್ಣು ನೋಡಿ ಸತ್ಯಣ್ಣ ಜಾಗ ಖಾಲಿ ಮಾಡಿದ್ರು. ಅಮ್ಮ, ಅಕ್ಕ ಸೂಪರ್ ಕಾಫಿ ಮಾಡಿದ್ದಾಳೆ, ಬಾರಮ್ಮ ಕುಡಿ ಬಾ. ಬಂದೆ ತಡಿಯಪ್ಪ ಎಂದು ಹೊರಗೆ ಬಂದು ಗೌರಿ ಕೊಟ್ಟ ಕಾಫಿ ಕುಡಿದ್ರು. ಅಮ್ಮ, ಅವರೆಕಾಳು ರೊಟ್ಟಿ ಕಾಯಿ ಚಟ್ನಿಗೆ ರೆಡಿ ಮಾಡಿಟ್ಟಿದ್ದೀನಿ, ನೀನು ಬದನೆಕಾಯಿ ಪಲ್ಯ ಮಾಡಿಬಿಡು ಎಂದಳು ಗೌರಿ. ಆಯಿತು, ಮಾಡ್ತೀನಿ. ಸ್ವಲ್ಪ ನಿಮ್ಮಪ್ಪನ ಕರಿ. ಅಪ್ಪ, ಅಮ್ಮ ಕರಿತಾ ಇದ್ದಾಳೆ. ಶಂಕರ, ನೀನು ಆಟ ಆಡ್ಕೋಗು. ಶಾರದಾ, ಗೌರಿ ಬನ್ನಿ ಇಲ್ಲಿಬ್ರು. ತಾಯಿ ಕರೆದ ಕೂಡಲೇ ಇಬ್ಬರು ಬಂದು ಕುಳಿತರು. ನಿಮ್ಮ ನಿರ್ಧಾರ ಏನು ಹೇಳಿ ಮಕ್ಕಳ? ಇನ್ಮೇಲೆ ಮನೇಲಿ ಏನೇ ನಡೆದ್ರೂ ಎಲ್ಲರಿಗೂ ಗೊತ್ತಿರಲಿ, ವಿಷಯ ಮುಚ್ಚುಮರೆ ಮಾಡಬೇಡಿ. ಸಾವಿತ್ರಮ್ಮ ಅಂದಾಗ, ಸಾರಿ ಅಮ್ಮ, ಆವಾಗಲೇ ಹೇಳಿದ್ರೆ ನೀವು ಹೇಗೆ ತಗೊಳ್ತಿದ್ರು ಅಂತ ಭಯ ಆಯಿತು, ಹಾಗಾಗಿ ಹೇಳಲಿಲ್ಲ ಎಂದಳು ಗೌರಿ. ಹೌದು ಗೌರಿ, ಈಗ ನಿನ್ನ ಬದುಕು ಒಂದು ದಾರಿಯಲ್ಲಿ ಹೋಗ್ತಾ ಇದೆ. ಹೀಗೆ ಹೇಳಿದ್ರು ಪರವಾಗಿಲ್ಲ, ಆವಾಗಲೇ ಹೇಳಿದ್ರೆ ನಮಗೆ ಇಷ್ಟು ಸುಲಭವಾಗಿ ಜೀರ್ಣಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಇನ್ನು ಏನೇನು ಅಧ್ವಾನಗಳಾಗ್ತಿತ್ತೋ ಗೊತ್ತಿಲ್ಲ. ನೀನು ಧೈರ್ಯ ತಗೊಂಡೆ, ಜೊತೆಗೆ ದೇವರ ದಯೆಯಿಂದ ಅಂಬುಜ ಹಾಗೂ ಮೂರ್ತಿಗಳು ನಿನ್ನ ಪಾಲಿಗಿದ್ದಾರೆ ಎಂದರು ಸತ್ಯಣ್ಣ. ಆದರೆ ನೀನು ನಮ್ಮ ಜಾಗದಲ್ಲಿ ನಿಂತು ಯೋಚನೆ ಮಾಡು. ನಮ್ಮ ಮಗಳ ಬಾಳಲ್ಲಿ ಇಷ್ಟು ದೊಡ್ಡ ವಿಪತ್ತು ಬಂದಿದ್ದು ನಮಗೆ ಗೊತ್ತಾಗಲೇ ಇಲ್ಲ. ಈಗ ಎಲ್ಲ ಒಂದು ದಾರಿಗೆ ಬರ್ತಾ ಇದೆ. ಸರಿ, ಏನಾದರೂ ಅನಾಹುತ ಆಗಿದ್ರೆ ಏನು ಗತಿ ಗೌರಿ? ನಮ್ಮನ್ನು ನಾವು ಕ್ಷಮಿಸ್ಕೊಳ್ಳಿಕ್ಕೆ ಆಗ್ತಿತ್ತಾ? ಇನ್ಮೇಲೆ ಏನೇ ಆದರೂ ನಮಗೂ ಒಂದು ಮಾತು ಹೇಳಬೇಕು. ಎಂಥದ್ದೇ ಸುದ್ದಿ ಆದರೂ ನಾವು ಎದೆಗುಂದಲ್ಲ. ನಮ್ಮ ಬೆಂಬಲ ಮಕ್ಕಳಾದ ನಿಮಗೆ ಇದ್ದೇ ಇರುತ್ತೆ ಎಂದು ಕಣ್ಣೊರೆಸಿಕೊಂಡ್ರು ಸಾವಿತ್ರಮ್ಮ. ಆಯ್ತಮ್ಮ, ಇನ್ಮೇಲೆ ಏನೇ ಆದರೂ ನಿಮಗೆ ಹೇಳ್ತೀವಿ ಎಂದರು ಗೌರಿ ಶಾರದಾ. ಈಗ ಸದ್ಯಕ್ಕೆ ಶಾರದಾ ಮದುವೆ ಬೇಡ ಅಂತೀರಾ? ಆ ಹುಡುಗ ಅಂತೂ ಕೈ ತಪ್ಪಾಗೇನೆ ಬೇಸರದಿಂದ ಹೇಳಿದ್ರು ಸಾವಿತ್ರಮ್ಮ. ಅಯ್ಯೋ ರಾಮ, ನಾಯಿ ಬಾಲಕ್ಕೆ ದಬ್ಬೆ ಕಟ್ಟಿದಾಗಾಯ್ತಲ್ಲೇ. ನಿಂಗೆ ಎಷ್ಟು ಸಾರಿ ಹೇಳೋದು? ಶಾರದಾ ಇನ್ನು ಓದ್ತಾಳೆ, ಕೆಲಸಕ್ಕೆ ಹೋಗ್ತಾಳೆ, 4 ದಿನ ಹಾಯಾಗಿರ್ತಾಳೆ. ಮದುವೆ ಆದಮೇಲೆ ಇರೋದೇ ಸಂಸಾರ ತಾಪತ್ರಯ ಅಲ್ವೇನಮ್ಮ ಗೌರಿ? ಹೌದಪ್ಪ, ಈಗ ಬಂದಿದ್ದ ವರನ ಬಗ್ಗೆ ವಿಚಾರಿಸೋಕೆ ಹೇಳಿದ್ದೀನಿ. ಎಷ್ಟೇ ಒಳ್ಳೆ ಸಂಬಂಧ ಆದರೂ ಇನ್ನು 4 ವರ್ಷ ಮದುವೆ ಬೇಡ. ಆಮೇಲೆ ಒಳ್ಳೆ ಸಂಬಂಧ ನೋಡಿದ್ರಾಯ್ತು. ಮತ್ತೆ ನಿನ್ನ ಕತೆ? ನಾನು ಮುಂದೆ ಓದಿ ಕೆಲಸ ಹಿಡಿಬೇಕು, ಆಮೇಲೆ ಮುಂದಿನ ಯೋಚನೆ. ಸರಿ, ಅಂಬುಜಾ ಅವ್ರ ಹತ್ರ ಮಾತಾಡಬೇಕು ನಾನು. ಫೋನ್ ಮಾಡಿಕೊಡು. ಗೌರಿ ಅಂಬುಜಾ ಅವರಿಗೆ ಫೋನ್ ಮಾಡಿ ಅಲ್ಲಿ ನಡೆದ ಎಲ್ಲ ವಿಷಯಗಳನ್ನು ಹೇಳಿದಳು. ಹಲೋ, ನಾನು ಸಾವಿತ್ರಮ್ಮ, ಗೌರಿ ಅಮ್ಮ. ಹಲೋ, ನಾನು ಅಂಬುಜಾ, ಅಹಲ್ಯನ ಅಮ್ಮ. ನಿಮಗೆ ಹೇಗೆ ಧನ್ಯವಾದ ಹೇಳಬೇಕೋ ಗೊತ್ತಾಗ್ತಿಲ್ಲ ಅಂಬುಜಾ ಅವರೇ. ಗೌರಿಗೆ ಪುನರ್ಜನ್ಮ ಕೊಟ್ಟಿರೋರು ನೀವು. ನಿಮ್ಮ ನೆರಳಲ್ಲಿ ನಮ್ಮ ಗೌರಿ ಇರೋದು ಅವಳ ಭಾಗ್ಯ. ಕೃತಜ್ಞತೆಯಿಂದ ಕಣ್ತುಂಬಿ ಹೇಳಿದ್ರು ಸಾವಿತ್ರಮ್ಮ. ಎಲ್ಲ ದೈವ ಲೀಲೆ, ನಾವು ನಿಮಿತ್ತ ಮಾತ್ರ. ಅವನ ಆಡಿಸಿದ ಹಾಗೆ ನಾವು ಆಡಬೇಕು ಅಷ್ಟೇ. ನೀವು ಗೌರಿ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡಿ. ಅವಳ ಕಾಲ ಮೇಲೆ ಅವಳು ನಿಂತ ಮೇಲೆ ಅವಳ ಮದುವೆ ಬಗ್ಗೆ ಯೋಚನೆ ಮಾಡೋಣವಂತೆ. ಈಗ ಅವಳು ಆರಾಮಾಗಿರಲಿ ಎಂದರು ಅಂಬುಜಾ. ಎಲ್ಲೋಗಿದ್ದೆ ನನ್ನ ಗಿಡಿ ಮರಿ? 2 ದಿನ ಆಯಿತು, ನನ್ನ ಕಣ್ಣಿಗೆ ಬಿದ್ದಿಲ್ಲ. ಆದಷ್ಟು ಬೇಗ ಅವಳನ್ನು ನನ್ನವಳಾಗಿ ಮಾಡ್ಕೋಬೇಕು. ಅವಳನ್ನು ಈ ಮನೆಗಂತೂ ಕರ್ಕೊಂಡು ಬರಲ್ಲ, ಬೇರೆ ಮನೆ ಮಾಡಿಡ್ತೀನಿ. ರಾಣಿ ಮಹಾರಾಣಿ ಥರ ನೋಡ್ಕೋತೀನಿ. ಈ ಶಶಿಗೆ ಬುದ್ಧಿ ಇಲ್ಲ, ಇಡಿಯಟ್ ಥರ ಆ ಸ್ನೇಹ ಹಿಂದೆ ಹೋದ. ಅದರಿಂದ ನನಗೆ ಲಾಭ ಆಯಿತು. ಆದರೂ ಅವಳು ಇಲ್ಲಿರೋವರೆಗೂ ನಾನು ಅವಳನ್ನು ನನ್ನ ವಶ ಮಾಡ್ಕೋಬೇಕಾಗಿತ್ತು. ಆವಾಗ ಅವಳಿಂದೆ ಅಲಿಯೋದು ತಪ್ತಿತ್ತು. ಈಗ ಡ್ರೆಸ್ ಬೇರೆ ಆಗ್ತಾಳೆ, ರತಿ 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 ಥರ ಇದ್ದಾಳೆ. ಕುಡಿಯುತ್ತಾ ಕುಳಿತಿದ್ದ ಚಂದ್ರಕಾಂತ ಗೌರಿಯ ಬಗ್ಗೆ ಅಸಹ್ಯವಾಗಿ ಯೋಚಿಸ್ತಿದ್ದ. ಗಾಜಿನ ಲೋಟದಲ್ಲಿ ಮದ್ಯ ತುಂಬಿಕೊಂಡು ಗೌರಿ ಗೌರಿ ಎಂದು ಆಲಾಪಿಸ್ತಾ ಇದ್ದವನನ್ನ ನೋಡಿದ್ದ ಪದ್ಮ ಹನಿಗಣ್ಣಾದಳು. ದೇವ್ರೇ, ಈ ಮನೆಯಿಂದ ಗೌರಿಗಾಗಿರುವ ಅನ್ಯಾಯವೇ ಸಾಕು, ಮತ್ತೆ ಇವರ ಹಿಡಿತಕ್ಕೆ ಅವಳನ್ನು ತಳ್ಳಬೇಡ ಎಂದು ಮೌನವಾಗಿ ಪದ್ಮ ದೇವರಲ್ಲಿ ಮೊರೆ ಇಟ್ಟಳು. ನಾನು ಅವಳ ಹಿಂದೆ ಹೋದರೆ ನನಗೆ ತೊಂದರೆ. ಮೊದಲು ಅವಳನ್ನು ಕಿಡ್ನಾಪ್ ಮಾಡಿಸ್ತೀನಿ. ಅವಳು ನನ್ನನ್ನು ಬಿಟ್ಟು ಬೇರೆಯವರಿಗೆ ಸಿಗಬಾರ್ದು. ಒಂದು ಸಾರಿ ಅವಳು ನನ್ನವಳಾದರೆ ಆಮೇಲೆ ಅವಳು ನನ್ನ ಮದುವೆ ಆಗಲೇಬೇಕು. ಒಂದು ಸಾರಿ ಮದುವೆ ಆದರೆ ಯಾವ ಮಾವ ಬಂದರೂ ಅಷ್ಟೇ, ಹಳಿಯ ಬಂದರೂ ಅಷ್ಟೇ, ಯಾರಾದರೂ ಸರಿಯಾದವರಿಗೆ ಸುಪಾರಿ ಕೊಟ್ಟು ಕಿಡ್ನಾಪ್ ಮಾಡಿಸ್ಬೇಕಷ್ಟೆ. ಗೌರಿ ಗೌರಿ, ಇನ್ನು ಸ್ವಲ್ಪ ದಿನ, ಆಮೇಲೆ
ನೀನು ಸದಾ ಕಾಲ ನನ್ನವಳು ಎಂದು ಯೋಚಿಸುತ್ತಾ ಮತ್ತಲ್ಲಿ ತೇಲಾಡತೊಡಗಿದ್ದನು ಚಂದ್ರಕಾಂತ. ಗೌರಿ, ನಿನ್ನ ಫೋನ್ ಹೊಡೆದುಕೊಳ್ತಾ ಇದೆ ನೋಡು ಎಂದು ಫೋನ್ ಕೊಟ್ಟರು ಸಾವಿತ್ರಮ್ಮ. ಗೌರಿ, ನೀನು ಹೇಳಿದ ಹುಡುಗನ ಬಗ್ಗೆ ಎಲ್ಲ ವಿಚಾರಿಸಿದ್ನಮ್ಮ. ದೊಡ್ಡ ಮನೆತನ, 2 ಗಂಡು ಮಕ್ಕಳು, ಒಳ್ಳೆ ಕೆಲಸದಲ್ಲಿದ್ದಾರೆ. ಅವರೆಲ್ಲ ಬೇರೆ ಬೇರೆ ಊರಿನಲ್ಲಿದ್ದಾರಂತಮ್ಮ. ಹುಬ್ಬಳ್ಳಿಲಿ ದೊಡ್ಡ ಮನೆ ಇದೆ ಅವ್ರದ್ದು. ಕೊನೆ ಮಗ ರಾಜೀವ, ಅದೇ ನಿನ್ನ ತಂಗಿನ ನೋಡಕ್ ಬಂದಿದ್ನಲ್ಲ ಹುಡುಗ, ಅವನು ಜಮೀನನ್ನ ನೋಡ್ಕೊತಾ ಇದ್ದಾನಂತೆ. ಮುಂಚೆ 100 ಎಕರೆ ಜಮೀನಿತ್ತಂತೆ, ಈಗ 10-15 ಎಕರೆ ಇರ್ಬೋದು ಅಂತಾರೆ. ಹುಡುಗ ಸ್ವಲ್ಪ ಮಂದ ಅಂತೆ, ಅದು ಬಿಟ್ಟರೆ ಬೇರೇನು ತಕರಾರಿಲ್ಲ. ಆದರೆ ಆ ಹುಡುಗನ ತಾಯಿ ಬಹಳ ಜೋರಂತೆ. ಮೊದಲನೇ ಮಗನ ಮೊದಲನೇ ಹೆಂಡತಿ ಅವರ ಕಾಟ ತಾಳಕ್ಕಾಗದೆ ತನ್ನ ಪ್ರಾಣವನ್ನೇ ಕಳ್ಕೊಂಡ್ಬಿಟ್ಲಂತೆ ಅಂತ ಸುದ್ದಿ ಎಂದು ಪೂರ್ತಿ ವಿವರ ಬಿಚ್ಚಿಟ್ಟ. ಸರಿ ಭಾಸ್ಕರಣ್ಣ, ತುಂಬ ಥ್ಯಾಂಕ್ಸ್. ಅಪ್ಪ ಅಮ್ಮನಿಗೆ ಎಲ್ಲ ವಿಷಯ ಹೇಳ್ತೀನಿ ಎಂದು ಫೋನ್ ಇಟ್ಟಳು ಗೌರಿ. ತನ್ನ ತಂದೆ ತಾಯಿಗೆ ಭಾಸ್ಕರಣ್ಣ ಹೇಳಿದ ಎಲ್ಲ ವಿಷಯಗಳನ್ನು ಹೇಳಿದಳು ಗೌರಿ. ಬಿಡು, ಹೇಗಿದ್ರೂ ಈಗ ಮದುವೆ ಮಾಡಲ್ಲ ಅಂತ ಅಂದ್ಕೊಂಡಾಗಿದೆಯಲ್ಲ, ಇನ್ನು ಯಾಕೆ ಆ ಹುಡುಗನ ವಿಚಾರ ಎಂದರು ಸತ್ಯಣ್ಣ. ಶಾರದಾ, ನೀನು ಮುಂದೆ ಏನು ಮಾಡಬೇಕು ಅಂತಿದೀಯಮ್ಮ? ಅಪ್ಪ, BEd ಮಾಡ್ತೀನಿ, ಅದರಿಂದ ಸರ್ಕಾರಿ ನೌಕರಿಗೆ ಸಹಾಯ ಆಗುತ್ತೆ. ಸರಿನಮ್ಮ, ಹಾಗೆ ಮಾಡು. ಏನು ಮಾಡೋಕ್ಕೂ ಮುಂಚೆ ನಿಮ್ಮ ಅಕ್ಕಂಗೆ ಒಂದು ಮಾತು ಹೇಳಿ ಮಾಡು, ಅವಳ ಸಲಹೆ ತಗೊಂಡು ಮುಂದುವರಿ ಎಂದರು. ಆ ದಿನವೆಲ್ಲ ಮನೆಯವರ ಜೊತೆ ಕಳೆದ ಗೌರಿ ಹಗುರವಾದ ಮನಸ್ಸಿನಿಂದ ಬೆಂಗಳೂರಿಗೆ ಹಿಂತಿರುಗಿದಳು. ಕಾರ್ಮೋಡ ತುಂಬಿದ ಆಗಸದಲ್ಲಿ ಆಗಾಗ್ಗೆ ಮಿಂಚುವ ಕೋಲ್ಮಿಂಚು, ಹಿತವಾದ ತಂಗಾಳಿ, ಸಣ್ಣಗೆ ಬೀಳ್ತಿರುವ ಮಳೆ, ಜೊತೆಲಿರುವ ಪ್ರೇಮಿಗಳಿಗೆ ಹೇಳಿ ಮಾಡಿಸಿದ ವಾತಾವರಣವಾದರೆ ವಿರಹದಲ್ಲಿರುವವರಿಗೆ ತನ್ನವರ ನೆನಪಿನಿಂದ ನಿಟ್ಟುಸಿರು ತರಿಸುವ ಹವಾಮಾನ. ಮನೆಯಿಂದ ದೂರದಲ್ಲಿ ಇರುವ ಅಜಯ್ ತನ್ನವಳಲ್ಲದ ಗೌರಿಯ ನೆನಪಿನಲ್ಲಿ ಮಳೆ ನೋಡುತ್ತಾ ಕುಳಿತಿದ್ದನು. ಮಳೆಯದ್ದು ವಿಚಿತ್ರಗುಣ. ಕೆಲವರಿಗೆ ಸಿಹಿ ನೆನಪು ತರಿಸಿದ್ರೆ ಮತ್ತೆ ಕೆಲವರಿಗೆ ಆರದ ಗಾಯವನ್ನು ಹಸಿಯಾಗಿಸುತ್ತೆ. ನೀನಿಲ್ಲದೆ ನನಗೇನಿದೆ, ಕನಸೆಲ್ಲ ಕಣ್ಣಲ್ಲಿ ಸೆರೆಯಾಗಿದೆ. ತನ್ನ ಫೇವರೆಟ್ ಹಾಡು ಕೇಳುತ್ತಾ ಬಿಸಿ ಬಿಸಿ ಕಾಫಿ ಕುಡಿತಾ ಕುಳಿತಿದ್ದ ಅಜಯ್ ಫೋನ್ ರಿಂಗ್ ಆದಾಗ ಫೋನ್ನಲ್ಲಿ ಕಂಡ ಹೆಸರು ನೋಡಿ ಮುಗುಳ್ನಗುತ್ತಾ ಫೋನ್ ರಿಸೀವ್ ಮಾಡಿದನು. ಹೇಳೆ ಗುಂಡಿ, ಹೇಗಿದ್ದೀಯಾ? ಪಾಪು ಬಾವ ಎಲ್ಲ ಹೇಗಿದ್ದಾರೆ? ಅಜ್ಜು ಎಲ್ಲ ಆರಾಮ್ ಕಣೋ. ನೀನು ಹೇಗಿದ್ದೀಯೋ? ಯಾವಾಗ ಬರ್ತೀಯೋ ಇಲ್ಲಿಗೆ ಕೇಳಿದಳು ಅಹಲ್ಯ. ನಾನು ಆರಾಮಾಗಿದ್ದೀನಿ ಕಣೆ. ಯಾಕೋ ರಾಷ್ಟ್ರ ರಾಜಧಾನಿ ಮೇಲೆ ತುಂಬ ಪ್ರೀತಿಯಾಗಿಬಿಟ್ಟಿದೆ, ಬಿಟ್ಟು ಬರೋಕ್ಕೆ ಆಗ್ತಿಲ್ವಾ? ಸದ್ಯಕ್ಕೆ ಬರೋ ಮೂಡಿಲ್ಲ ಕಣೆ ಗುಂಡಿ. ಅಮ್ಮಂಗೆ ಡೆಲ್ಲಿ ಸೊಸೆ ಬರೋ ಸೂಚನೆನ ಇದು? ಏನು ಕತೆ? ಒಂದು ಸಾರಿ ಮಾಡಿದ ತಪ್ಪನ್ನೇ ಮತ್ತೆ ಮತ್ತೆ ಮಾಡೋ ಅಷ್ಟು ಪೆದ್ನ ನಾನು. ಅಲ್ಲಿಗೆ ಬಂದರೆ ಅದೇ ಮಾತಾಡ್ತೀರ ಅಂತ ನನಗೆ ಗೊತ್ತು. ಸದ್ಯಕ್ಕೆ ನನ್ನ ಹೃದಯ ರಿಪೇರಿ ಆಗೋವರೆಗೂ ನಾನು ಅಲ್ಲಿಗೆ ಬರಲ್ಲ. ಯಾರಿಗೆ ಗೊತ್ತು, ನಿನ್ನ ಹಾಳಾಗಿರೋ ಹೃದಯಕ್ಕೆ ಔಷಧಿ ಇಲ್ಲೇ ಸಿಕ್ಕರೂ ಸಿಗ್ಬೋದು. ಅಯ್ಯೋ, ಆ ವಿಷಯ ಬಿಟ್ಟಾಕು ಮಾರೈತಿ. ನಿನ್ನ ಫ್ರೆಂಡ್ ಅಮ್ಮನ ಮನೇಲೇ ಇದ್ದಾಳಂತೆ. ಹಾಂ ಕಣೋ, ಗೌರಿ ಅಮ್ಮನ ಮನೇಲೇ ಇದ್ದಾಳೆ. ಕಾಲೇಜ್ಗೂ ಹೋಗ್ತಿದ್ದಾಳೆ, ಪಾರ್ಟ್ ಟೈಮ್ ಕೆಲಸಕ್ಕೂ ಹೋಗ್ತಿದ್ದಾಳೆ. ಏನವಳ ಹೆಸರು? ಗೌರಿನಾ? ನಿನ್ನ ತಲೆ, ಗೌರಿ ಎಲ್ಲ ಗೊಂಬೆ ಅಂದಿದ್ದು ನಾನು. ನೀನು ಯಾವಾಗಲೂ ಗೌರಿ ಧ್ಯಾನದಲ್ಲೇ ಇರ್ತೀಯ, ಅದಕ್ಕೆ ಗೌರಿ ಅಂತ ಕೇಳಿದೆ ನಿಂಗೆ. ತಾನು ಮಾಡಿದ ಅಚಾತುರ್ಯಕ್ಕೆ ತಾನೇ ತಿಪ್ಪೆ ಸಾರಿಸಿದಳು ಅಹಲ್ಯ. ಸರಿ ಗುಂಡಿ, ಮತ್ತೆ ಫೋನ್ ಮಾಡ್ತೀನಿ. ಕಣ್ಣು ಮುಚ್ಚಿ ಗಿಜಗನ ಗೂಡಿನಂತೆ ಇದ್ದ ಜೋಕಾಲಿಯಲ್ಲಿ ಕುಳಿತು ತನ್ನ ಮನದಲ್ಲಿ ಅಚ್ಚಾಗಿದ್ದ ಮುದ್ದು ಗೌರಿಯನ್ನೇ ನೆನೆಯುತ್ತಿದ್ದ ಅಜಯ್. ಇತ್ತ ಬೆಂಗಳೂರಿನಲ್ಲಿ ಟಿವಿ ನೋಡುತ್ತಾ ಕುಳಿತಿದ್ದ ಗೌರಿಗೆ ಬಿಕ್ಕಳಿಕೆ ಶುರುವಾಗಿತ್ತು. ಏನೋ ಮತ್ತೆ ಗೌರಿ ಧ್ಯಾನದಲ್ಲಿ ಮುಳುಗ್ಬಿಟ್ಯಾ ಎನ್ನುತ್ತಾ ಒಳಬಂದ ಪ್ರದೀಪ. ಪ್ರದೀಪ್ ಅಜಯ್ನ ಬಾಲ್ಯದ ಗೆಳೆಯ. ಓದಿದ್ದು, ಆಡಿದ್ದು, ಬೆಳೆದದ್ದು ಎಲ್ಲ ಒಟ್ಟಿಗೆ. ಅಜಯ್ನ ಪ್ರತಿ ಮಿಡಿತವನ್ನ ಬಲ್ಲ ಜೀವದ ಗೆಳೆಯ ಪ್ರದೀಪ. ಅಲ್ಲೋ ಅಜ್ಜು, ನೀನು ಮಾಡ್ತಿರೋದು ತಪ್ಪಲ್ವೇನೋ? ಬೇರೆಯವರೇ ಹೆಂಡ್ತಿನ ಪ್ರೀತಿಸ್ತಿದೆಯಲ್ಲೋ? ಸುಮ್ಮನಿರೋ. ನಾನು ಪ್ರೀತಿಸ್ತಾ ಇರೋದು ನಾನು ಕಂಡಿದ್ದ 16 ವರ್ಷದ ಗೌರಿನ. ಅದ್ಯಾರದ್ದೋ ಹೆಂಡತಿ ಆದವಳನ್ನಲ್ಲ. ನಾನೇನು ಅವಳ ಸಂಸಾರಕ್ಕೆ ತೊಂದರೆ ಕೊಡ್ತಿದ್ದೀನಾ, ತಪ್ಪು ಮಾಡ್ತಿದ್ದೀನಾ ಅನ್ನೋಕೆ? ನಾನೊಬ್ಬ ಇಲ್ಲಿ ಅವಳ ಹೆಸರಲ್ಲಿ ಅರ್ಧ ಸತ್ತು ಬದುಕಿದ್ದೀನಿ ಅನ್ನೋದೇ ಅವಳಿಗೆ ಗೊತ್ತಿಲ್ಲ. ಅದು ಗೊತ್ತಾಗೋದು ಬೇಡ. ಅವಳ ಪಾಡಿಗೆ ಗಂಡ ಮಕ್ಕಳು ಅಂತ ಸುಖವಾಗಿರಲಿ. ನೀನು ಮಾತ್ರ ಅವಳ ನೆನಪಿನಲ್ಲಿ ಸನ್ಯಾಸಿಯಾಗಿರು. ಸನ್ಯಾಸಿ ಏನೂ ಆಗಲ್ಲ. ಗೌರಿನ ಮರೆಸೋ ಅಂತ ಬೊಂಬೆ ಬಂದರೆ ಸಂಸಾರಿ ಆಗ್ತೀನಿ. ಇದ್ದಾಳಲ್ಲಪ್ಪ ಚಂದನದ ಗೊಂಬೆ, ಡಾಕ್ಟರ್ ಚಂದನ. ನೀನು ಅಂದರೆ ಸಾಕು, ಪ್ರಾಣ ಬೇಕಾದರೂ ಬಿಡ್ತಾಳೆ. ಅವಳನ್ನೇ ಯಾಕೆ ಮದುವೆ ಆಗಬಾರ್ದು? ಯಪ್ಪ, ಯಾಕೋ ಪ್ರದಿ, ಯಾವ ಜನ್ಮದ ಶತ್ರುನ ನೀನು? ನಾನು ನೆಮ್ಮದಿಯಾಗಿ ಬದುಕಬೇಕು ಅನ್ನೋ ಆಸೆನೇ ಇಲ್ವೇನೋ ನಿಂಗೆ? ದುಶ್ಮನ್ ಕಹಾ ಹೈ ಅಂದರೆ ಪಕ್ಕದಲ್ಲೇ ಇದ್ದೀನಿ ಅಂದಾಗಾಯಿತು. ನಾನು ಹೇಳಿದ್ದಾಗೆ ಕೇಳಿದ್ದಿದ್ರೆ ಇಷ್ಟೊತ್ತಿಗೆ ಗೌರಿದು ನಿಂದು ಮದುವೆ ಆಗೋಗಿರ್ತಿತ್ತು. ಅವತ್ತು ಅಹಲ್ಯಕ್ಕನ ಮದುವೆಲಿ ಅವಳನ್ನು ಮಾತಾಡಿಸ್ಬಿಟ್ಟಿದ್ರೆ, ನೀನು ಹೇಳ್ದಂಗೆ ಅವತ್ತು ಮಾತಾಡ್ಸಿದ್ರೆ ಅಜಯ್ ಅಣ್ಣ ಅಂದ್ಬಿಡ್ತಿದ್ಲು. ಅವಳು ಯಾರನ್ನೇ ಮಾತಾಡ್ಸಿದ್ರು ಅವ್ರ ಹೆಸರಿಗೆ ಅಣ್ಣ ಅಂತ ಸೇರಿಸಿನೇ ಮಾತಾಡಿಸ್ತಾ ಇದ್ದದ್ದು. ನಮ್ಮ ವಿಶ್ವಾಸ ಮಾತಾಡ್ಸಿದ್ದಕ್ಕೆ ವಿಶ್ವಣ್ಣ ವಿಶ್ವಣ್ಣ ಅಂತ ಇಡೀ ದಿನ ಕರಿತಾ ಇರ್ನಿಲ್ವಾ? ತಾಳಿ ಕಟ್ಟಬೇಕು ಅಂದ್ಕೊಂಡಿರೋನು ರಾಖಿ ಕಟ್ಟಿಸ್ಕೊಂಡು ಬರಬೇಕಿತ್ತು. ಅಜಯ್ ಮಾತು ಮುಗ್ದಾಗ ಪ್ರದೀಪ ಜೋರಾಗಿ ನಗಲು ಪ್ರಾರಂಭಿಸಿದನು. ಅಜಯ್ನೂ ನಗ್ತಾ ಇರುವಂತೆಯೇ
ಕಣ್ಣ ತುದಿಯಲ್ಲಿ ಶೇಖರವಾದ ಹನಿಯನ್ನ ಯಾರಿಗೂ ಕಾಣದಂತೆ ಒರೆಸಿಕೊಂಡ. ಮಲಗಲು ಹೋದ ಅಜಯ್ ಗೌರಿ ಕಾಲೇಜಿನಲ್ಲಿ ಇದ್ದಾಗ ತಾನು ಕೊನೆಯ ಬಾರಿ ಅವಳನ್ನ ನೋಡಿದ್ದನ್ನ ನೆನಪಿಸಿಕೊಂಡನು. ಅಹಲ್ಯನ ಮದುವೆಯಲ್ಲಿ ನೋಡಿದಾಗ ಗೌರಿ ಇನ್ನೂ SSLC ಓದ್ತಾ ಇದ್ದಳು. ಅಜಯ್ ಮೆಡಿಕಲ್ ಫಸ್ಟ್ ಇಯರ್. ಮೊದಲ ನೋಟಕ್ಕೆ ಇಷ್ಟವಾಗಿದ್ದಳು. ನಗೆ ಮೊಗದ ಸುಂದರಿ, ಜಿಂಕೆ ಮರಿಯಂತೆ ಚುರುಕಾಗಿ ಓಡಾಡ್ತಿದ್ದ ಹುಡುಗಿ ಅಜಯ್ನ ಮನ ಕದ್ದಿದ್ದಳು. ಮದುವೆ ಮನೆಯಲ್ಲಿ ಅವನ ಕಣ್ಣುಗಳು ಅವಳ ಹಿಂದೆ ಹಿಂದೆ ಸುತ್ತಾ ಇದ್ದವು. ಅವಳು ಗಮನಿಸಿದ್ದಳು, ಆದರೂ ಇಬ್ಬರು ಮಾತಾಡ್ಸಿರ್ಲಿಲ್ಲ. ಮದುವೆ ಮುಗಿದ ಮೇಲೆ ಪ್ರತಿ 6 ತಿಂಗಳಿಗೊಮ್ಮೆ ಅವಳ ಕಾಲೇಜಿನ ಬಳಿ ಬಂದು ಯಾರಿಗೂ ತಿಳಿಯದಂತೆ ಅವಳನ್ನ ಕಣ್ ತುಂಬಿಸಿಕೊಂಡು ಹೋಗ್ತಿದ್ದನು. ಅಹಲ್ಯಾಳ ನಾದಿನಿ ವಿಮಲಾಳನ್ನ ಇವನಿಗೆ ಕೇಳಿದಾಗ ಮನೆಯಲ್ಲಿ ಗೌರಿಯ ಬಗ್ಗೆ ಹೇಳಿದ್ದನು. ಹಾಗೆಯೇ ತಾನು MS ಮಾಡಿದ ಮೇಲೆ ಅವರ ಮನೆಗೆ ಹೋಗಿ ಹೆಣ್ಣು ಕೇಳೋಣ ಎಂದು ಹೇಳಿದ್ದನು. ಅಂಬುಜ ಹಾಗೂ ಕೃಷ್ಣಮೂರ್ತಿ ಖುಷಿಯಿಂದಲೇ ಒಪ್ಪಿದ್ರು. ಆದರೆ ದೈವಚ್ಛೆ ಬೇರೆಯಾಗಿತ್ತು. ಗೌರಿಗೆ ಮದುವೆಯಾಗಿ 2 ತಿಂಗಳಾಗುವವರೆಗೂ ಅವರಿಗೆ ಗೌರಿಯ ಮದುವೆಯಾದ ವಿಷಯವೇ ತಿಳಿದಿರಲಿಲ್ಲ. ಹೀಗೆ ಅಜಯನ ಪ್ರಥಮ ಪ್ರೇಮ ಪ್ರಕರಣದಿಂದ ಅವನ ಮನಸ್ಸು ಮುದುಡಿ ಹೋಗಿತ್ತು. ನೋಡು ಮಂಜು, ಇನ್ನು2 ದಿನದಲ್ಲಿ ಆ ಹುಡುಗಿ ನನ್ನ ಹತ್ರ ಇರಬೇಕು. 25,000 ಕೊಡ್ತೀನಿ. ಆಯಿತು ಬಾಯ್. ಆದರೆ ಆ ಹುಡುಗಿ ಫೋಟೋ ಬೇಕಲ್ವ ನಮಗೆ? ಇಲ್ಲ, ಆ ಹುಡುಗಿನೇ ತೋರಿಸ್ತೀನಿ ಬಿಡಿ. 2 ದಿನದಲ್ಲಿ ಕಿಡ್ನ್ಯಾಪ್ ಮಾಡೋಕ್ಕಾಗಲ್ಲ ಬಾಯ್. ಅವಳು ಎಲ್ಲೆಲ್ಲಿ ಹೋಗ್ತಾಳೆ, ಯಾವಾಗ ಒಬ್ಳೆ ಸಿಗ್ತಾಳೆ, ಯಾವ ಏರಿಯಾದಾಗೆ ಕಿಡ್ನ್ಯಾಪ್ ಮಾಡಬೇಕು ಎಲ್ಲ ಸ್ಕೆಚ್ ಹಾಕ್ಬೇಕಲ್ಲ ಬಾಯ್. ಅದಕ್ಕೆ 4 ದಿನ ಆದರೂ ಬೇಕು ಬಾಯ್. ಆಯಿತು ಬಿಡು, ನಾಳೆ ನಮ್ಮ ಆಫೀಸ್ ಹತ್ರ ಇರೋ ಕ್ಯಾಂಟೀನ್ಗೆ ಬಾ, ಅವಳನ್ನು ತೋರಿಸ್ತೀನಿ. ಆಮೇಲೆ ಇನ್ನು 4 ದಿನ ಬಿಟ್ಟು ಅವಳನ್ನು ಕರ್ಕೊಂಡು ಬಾ. ಆದರೆ ಅವಳಿಗೆ ಒಂಚೂರು ತೊಂದರೆ ಆಗಬಾರ್ದು, ಗೊತ್ತಾಯ್ತಲ್ವಾ? ಓಕೆ ಬಾಯ್. ಬಾರೊಂದರಲ್ಲಿ ಕುಳಿತು ಗೌರಿಯನ್ನ ಕಿಡ್ನ್ಯಾಪ್ ಮಾಡಿಸುವುದರ ಬಗ್ಗೆ ಮಾತಾಡ್ತಿದ್ದ ಚಂದ್ರಕಾಂತ್ ಆ ಕಿರಾತಕರಿಗೆಲ್ಲ ಕುಡಿಸಿ ತಾನು ಅಮಲೇರಿಸಿಕೊಂಡು ಬೈಕ್ ಏರಿ ನಡೆದನು. ಬೆಂಗಳೂರಿಗೆ ಬಂದ ನಂತರ ಗೌರಿ ಭಾಸ್ಕರಣ್ಣನಿಗೆ ಫೋನ್ ಮಾಡಿದ್ದಳು. ಅವನು ಹುಬ್ಬಳ್ಳಿಗೆ ಹೋದ ನಂತರ ಆದ ಎಲ್ಲ ಬೆಳವಣಿಗೆಗಳನ್ನು ಅವನಿಗೆ ವಿವರವಾಗಿ ತಿಳಿಸಿದಳು. ಚಂದ್ರಕಾಂತನ ಹಠಾತ್ ಬದಲಾವಣೆಯನ್ನ ಅರಗಿಸಿಕೊಳ್ಳುವುದೇ ಕಷ್ಟವಾಯಿತು ಭಾಸ್ಕರನಿಗೆ. ಚಂದ್ರು ಹೀಗೆ ಬದಲಾಗ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಮೊದಲಿಂದಲೂ ಅವನು ಸ್ವಲ್ಪ ಸೈಲೆಂಟ್. ಶಶಿ ಓದು, ಆಟ, ಚರ್ಚೆ ಎಲ್ಲದರಲ್ಲೂ ಮುಂದೆ. ಚಂದ್ರು ಒಂಥರ ಎಲೆ ಮರೆ ಕಾಯಿ ಥರ, ಯಾವುದರಲ್ಲೂ ಮುಂದುವರಿಯದ ಹಾಗೆ ಹಿಂದೆ ಕೂಡ ಉಳಿಯದ ಆವ್ರೇಜ್ ಹುಡುಗಾಗಿದ್ದ. ಈಗ ಯಾಕೆ ಈಗ ಆಡಿದ್ನೋ ಏನೋ. ಪಾಪ ಅತ್ತೆನ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಪದ್ಮಕ್ಕ ಹೇಗೆ ಇದನ್ನೆಲ್ಲ ನಿಭಾಯಿಸ್ತಾ ಇದ್ದಾಳೋ ಏನೋ. ಹೌದಣ್ಣ, ನನಗೆ ಅವರಿಬ್ಬರನ್ನೂ ನೋಡ್ಕೊಂಡು ಬರಬೇಕು ಅಂತ ಅನಿಸುತ್ತೆ. ಆದರೆ ಭಾವನೆ ಹೆದರಿಕೆಯಿಂದ ಹೋಗ್ತಿಲ್ಲ. ಬೇಡಮ್ಮ, ನೀನು ಅಲ್ಲಿಗೆ ಹೋಗ್ಬೇಡ. ಸದ್ಯಕ್ಕೆ ನೀನು ಅವರಿಂದ ದೂರ ಇರೋದೇ ಒಳ್ಳೆಯದು. ಚಂದ್ರು ಕಣ್ಣಿಗೆ ಬೀಳ್ತಿರುವುದೇ ಕ್ಷೇಮ. ಹೀಗೆ ಮಾತಾಡ್ತಿದ್ದ ಇಬ್ಬರಿಗೂ ಅವಳು ಚಂದ್ರುವಿನ ಕಣ್ಣಿಗೆ ಬಿದ್ದು ಅನಾಹುತ ಆಗಿ ಹೋಗಿದೆ ಎಂದು ತಿಳಿದಿರಲಿಲ್ಲ. ನನ್ನನ್ನು ಕ್ಷಮಿಸ್ಬಿಡು ಗೌರಿ. ಅಣ್ಣನಾಗಿ ನಿನ್ನ ಬೆಂಬಲಕ್ಕೆ ಇರ್ತೀನಿ ಅಂದವನು ನಿನಗೆ ಬೇಕಾದ ಹೊತ್ತಿನಲ್ಲಿ ನಿನ್ನಿಂದ ದೂರ ಇದ್ದೆ. ಬಿಡಣ್ಣ, ನನಗೇನು ಗೊತ್ತಿತ್ತು ಬೇಲಿನೇ ಎದ್ದು ಹೊಲ ಮೇಯ್ತೆ ಅಂತ. ಅನಾಥೋ ದೈವ ರಕ್ಷಕ ಅನ್ನೋ ಹಾಗೆ ದೇವರ ಹಾಗೆ ನನ್ನ ಬಾಳಲ್ಲಿ ಅತ್ತೆ ಮಾವ ಬಂದಿದ್ದಾರೆ. ನನ್ನ ಜೀವನ ಇನ್ನೂ ಸರಿಯೋಗುತ್ತೆ ಅನ್ನೋ ನಂಬಿಕೆ ಬಂದಿದೆ ಎಂದಳು ಗೌರಿ. ಪದ್ಮಕ್ಕ ಹಾಗೂ ವಿಶಾಲಕ್ಷಮ್ಮನವರಿಗೆ ಒದಗಿದ ದುಸ್ಥಿತಿ ಕೇಳಿ ಬೇಸರವಾಯಿತು. ಹಾಗೆಯೇ ಅತಿ ಅವಶ್ಯಕವಾದ ಸಮಯದಲ್ಲೇ ತಾನು ಗೌರಿಗೆ ಬೆಂಬಲ ನೀಡಲಾಗದ್ದಕ್ಕೆ ವಿಷಾದಗೊಂಡನು. ದೇವರಂತೆ ಅವಳ ಬಾಳಲ್ಲಿ ಬಂದಿರುವ ಕೃಷ್ಣಮೂರ್ತಿ ದಂಪತಿಗಳನ್ನ ನೋಡಲಾದರೂ ಸದ್ಯದಲ್ಲೇ ಬೆಂಗಳೂರಿಗೆ ಬರ್ತೀನಿ ಎಂದನು ಭಾಸ್ಕರ. ಏನಮ್ಮ, ವೀಕೆಂಡ್ ಫುಲ್ ಮಸ್ತಿನ? ಬಲೆ ಅದೃಷ್ಟವಂತ ಕಣೋ ನೀನು. ಎಲ್ಲದಕ್ಕೂ ಮಚ್ಚಿ ಇರಬೇಕು ಎಂದು ಶಶಿಯ ಬೆನ್ನಿ ಮೇಲೆ ಹೊಡೆಯುತ್ತಾ ಹೇಳಿದ್ದನು ಸಂಜಯ್. ಇಲ್ಲಪ್ಪ, ವೀಕೆಂಡ್ ಫುಲ್ ಆಫೀಸ್ ಕೆಲಸದಲ್ಲೇ ಆಗೋಯ್ತು. ಏನು ಮಸ್ತಿನೂ ಇಲ್ಲ ಕಣೋ. ಮತ್ತೆ ರೋಮಿ ಆ್ಯಂಡ್ ಗ್ಯಾಂಗ್ ಜೊತೆ ಸ್ನೇಹ ಮಾತ್ರ ಹೋಗಿದ್ಲಾ? ನಾನೆಲ್ಲೋ ನೀನು ಹೋಗಿದ್ಯಾ ಅಂತ ಅನ್ಕೊಂಡೆ. ರೋಮಿ ಜೊತೆನಾ? ಹಾಂ, ಫೇಸ್ಬುಕ್ ನೋಡು. ಮೊನ್ನೆ ವೀಕೆಂಡ್ ಮಸ್ತಿ ಅಂತ ಎಷ್ಟೊಂದು ಪಿಕ್ಸ್ ಶೇರ್ ಮಾಡಿದ್ದಾನೆ ರೋಮಿ. ಮತ್ತು ಎಲ್ಲದರಲ್ಲೂ ಅವ್ರ ಜೊತೆನೇ ಇದ್ದಾಳೆ ಸ್ನೇಹ ಎಂದು ಫೋಟೋಸ್ ತೋರಿಸಿದ ಸಂಜಯ್. ಆ ಫೋಟೋಗಳನ್ನೆಲ್ಲ ನೋಡಿದ ಶಶಿ ಆಘಾತಗೊಳಗಾದ. ಸ್ನೇಹ ತನಗೆ ಸುಳ್ಳು ಹೇಳಿದ್ದು ಅವನಿಗೆ ಸೈರಿಸಲಾಗಲಿಲ್ಲ. ಸ್ನೇಹ ಮತ್ತು ರೋಮಿಯ ಫೋಟೋಗಳನ್ನು ಅವನಿಂದ ನೋಡಲಾಗಲಿಲ್ಲ. ಕೇವಲ ಸ್ನೇಹಿತರಂತೆ ಇರಲಿಲ್ಲ ಅವರ ಭಂಗಿಗಳು. ಅದನ್ನು ನೋಡಿದ ಶಶಿಗೆ ಕೋಪ ತಡೆಯಲಾಗಲಿಲ್ಲ. ತನ್ನ ಕೈಲಿದ್ದ ಮೊಬೈಲನ್ನು ಗೋಡೆಯತ್ತ ಬೀಸಿ ಒಗೆದನು. ಅವನ ಕಣ್ಣೆಲ್ಲ ಕೆಂಪಾಗಿತ್ತು. ಸಿಟ್ಟಿನಿಂದ ಮೂಗು ತುಟಿಗಳೆಲ್ಲ ಅದುರುತ್ತಿತ್ತು. ರಿಲ್ಯಾಕ್ಸ್ ಶಶಿ, ಯಾಕಿಷ್ಟು ಸಿಟ್ಟು? ಕೂಲ್ ಡೌನ್ ಎನ್ನುತ್ತಾ ಕುಡಿಯಲು ನೀರು ಕೊಟ್ಟನು. ನಾನು ಮನೆಗೆ ಹೋಗ್ತೀನಿ ಎಂದು ಹೊರಟ ಶಶಿಯನ್ನ ಸಂಜಯ್ ತಡೆದ. ಬೇಡ ಶಶಿ, ಇವತ್ತು ನನ್ನ ಅಪಾರ್ಟ್ಮೆಂಟ್ ಬಾ, ನಾಳೆ ಮನೆಗೆ ಹೋಗುವೆಯಂತೆ. ಸಂಜಯ್ ಹಾಗೂ ಶಶಿಯ ಗೆಳೆತನವಾಗಿ ತುಂಬ ಕಾಲವೇನಾಗಿರಲಿಲ್ಲ. ಹಾಗಾಗಿ ಶಶಿಯ ವೈಯಕ್ತಿಕ ವಿಷಯಗಳು ಹೆಚ್ಚಾಗಿ ಸಂಜಯನಿಗೆ ತಿಳಿದಿರಲಿಲ್ಲ. ಶಶಿಯ ಸ್ನೇಹಪರತೆಯಿಂದಾಗಿ ಸಂಜಯ್ ಶಶಿಯ ಬಳಿ ಸಲುಗೆಯಿಂದ ಇರ್ತಿದ್ದ. ನೋ, ನಾ ಮನೆಗೆ ಹೋಗ್ತೀನಿ. ಸರಿ, ನಾನು ಜೊತೆಗೆ ಬರ್ತೀನಿ. ಇಷ್ಟೊತ್ತಿಗೆ ಸ್ನೇಹ ಇನ್ನೂ ಮನೆಗೆ ಬಂದಿರಲ್ಲ ಅಲ್ವಾ? ನೀನು ಕೂಡ ಮನೆಗೆ ಹೋಗೋ ಹೊತ್ತಲ್ಲ. ಈಗ ನೀನೊಬ್ಬನೇ ಇದ್ದರೆ ತೊಂದರೆನೇ ಹೆಚ್ಚು. ಬೇಡ ಸಂಜಯ್, ಐ ಆಮ್ ಆಲ್ ರೈಟ್.
ಸ್ನೇಹ ನನಗೆ ಹೇಳದೆ ರೋಮಿ ಜೊತೆ ಹೋಗಿದ್ದು ನನಗೆ ಬೇಜಾರೇನೂ ಇಲ್ಲ. ಐ ಆಮ್ ನಾಟ್ ಎ ಟಿಪಿಕಲ್ ಇಂಡಿಯನ್ ಹಸ್ಬೆಂಡ್. ಆ್ಯಕ್ಚುಲಿ ಹಸ್ಬೆಂಡ್ ಅಲ್ಲ, ಐ ನೀಡ್ ಸಮ್ ಮೀ ಟೈಮ್. ನಾನು ಒಬ್ಬನೇ ಇರಬೇಕು. ಬಾಯ್. ಸಂಜಯನಿಗೆ ಸಮಜಾಯಿಸಿ ಬಂದ ಶಶಿಕಾಂತ್ ತಾನು ಪ್ರೀತಿಯಲ್ಲಿ ಮೋಸ ಹೋಗಿರೋದರ ಅರಿವು ಆಗ್ತಿತ್ತು. ತನ್ನ ಹಾಗೂ ಸ್ನೇಹಾಳ ಸಂಬಂಧದಲ್ಲಿ ತಾನು ಮಾತ್ರ ಅವಳಿಗೆ ನಿಷ್ಠನಾಗಿರೋದು ಎನಿಸಿತ್ತು. ಸ್ನೇಹಾಳ ಇತ್ತೀಚಿನ ನಡವಳಿಕೆ ಅವನಿಗೆ ಅನುಮಾನ ತರಿಸಿದ್ರು. ತಮ್ಮ ಬಾಂಧವ್ಯದ ಅಡಿಪಾಯವೇ ನಂಬಿಕೆ ಎಂದು ತನಗೆ ತಾನೇ ಸಮಾಧಾನ ಮಾಡ್ಕೋತಿದ್ದ. ಈಗ ಮನೆಗೋದ್ರೆ ಮನೇಲಿ ಯಾರೂ ಇರೋದಿಲ್ಲ, ಒಂಟಿಯಾಗಿದ್ರೆ ಮನಸ್ಸಿಗೆ ಸಮಾಧಾನ ಆಗುವುದು ಎಂದುಕೊಂಡು ನಿಧಾನವಾಗಿ ಸ್ನೇಹಾಳ ಬಳಿ ಮಾತಾಡಬೇಕು ಎಂದುಕೊಂಡು ಅಲ್ಲೇ ಇದ್ದ ಹೋಟೆಲ್ನಲ್ಲಿ ಊಟ ಪಾರ್ಸೆಲ್ ತೆಗೆದುಕೊಂಡು ಮನೆಗೆ ಬಂದನು. ಡೋರ್ ಲಾಕ್ ತೆಗೆದು ಬಂದವನು ತುಂಬ ಹಸಿವು ಎನಿಸಿ ಟಿವಿ ಆನ್ ಮಾಡಿ ಊಟ ಮಾಡತೊಡಗಿದ್ದನು. ಸ್ವಲ್ಪ ಸಮಯ ಕಳೆದಂತೆ ಅವನಿಗೆ ಸ್ನೇಹಾಳ ಮೇಲಿನ ಮುನಿಸು ಕರಗಿತು. ಸ್ವಚ್ಛಂದ ಪ್ರವೃತ್ತಿಯ ಸ್ನೇಹ ರೋಮಿಯ ಗೆಳತಿಯಷ್ಟೇ, ಪ್ರೇಯಸಿ ಇಲ್ಲ ಎನ್ನುವ ನಿರ್ಧಾರಕ್ಕೆ ಬಂದನು. ಸ್ನೇಹಾಳ ಪ್ರೀತಿ ಏನಿದ್ರೂ ತನಗೆ ಮಾತ್ರ ಮೀಸಲು ಎಂದುಕೊಳ್ಳುತ್ತಾ ಬಟ್ಟೆ ಬದಲಾಯಿಸಲು ತನ್ನ ರೂಮಿಗೆ ಬಂದನು. ತನ್ನದೇ ರೂಮಿನಲ್ಲಿ ತನ್ನದೇ ಹಾಸಿಗೆಯಲ್ಲಿ ಯಾರೋ ಮಲಗಿದಂತೆ ಎನ್ನಿಸಿ ಓ ಸ್ನೇಹ ಮನೆಗೆ ಬಂದ್ಬಿಟ್ಟಿದ್ದಾಳೆ ಎಂದುಕೊಂಡು ಲೈಟ್ ಆನ್ ಮಾಡಿದನು. ಸ್ನೇಹ ರೋಮಿಯನ್ನ ಜೊತೆಯಲ್ಲಿ ನೋಡಿದ ಕೂಡಲೇ ಶಶಿಯ ಕಾಲಡಿಯಲ್ಲಿ ಭೂಮಿ ಸರಿದೋದಂತೆ ಅನ್ನಿಸ್ತು. ಬರ ಸಿಡಿಲು ಬಡಿದಂತಾಗಿ ಶಶಿ ತೂರಾಡುತ್ತಾ ತನ್ನ ಮನೆಯಿಂದ ಹೊರಬಂದನು. ಶಶಿಯ ದೇಹ ಮನಸ್ಸು ಯಾವುದೂ ಅವನ ನಿಯಂತ್ರಣದಲ್ಲಿ ಇರಲಿಲ್ಲ. ಅವನ ಜೇಬಿನಲ್ಲಿದ್ದ ಫೋನ್ ಒಂದೇ ಸಮನೆ ಹೊಡೆದುಕೊಳ್ತಿತ್ತು. ಉತ್ತರಿಸುವ ಗೋಜಿಗೆ ಹೋಗದ ಶಶಿ ತನ್ನ ಕಾರನ್ನೇರಿ ವೇಗವಾಗಿ ಡ್ರೈವ್ ಮಾಡಿಕೊಂಡು ಹೋದನು. ಅತಿ ವೇಗದಿಂದ ನಿಯಂತ್ರಣಕ್ಕೆ ಸಿಗದ ಕಾರು ರಸ್ತೆಯ ಬದಿಯ ಮರಕ್ಕೆ ಗುದ್ದಿತು. ಶಶಿಯ ತಲೆಗೆ ಪೆಟ್ಟಾಗಿ ಕಣ್ಣು ಮುಂಜಾಯಿತು. ಆಗಲೂ ಫೋನ್ ರಿಂಗ್ ಆಗ್ತಲೇ ಇತ್ತು. ಪರದೆಯ ಮೇಲೆ ಸಂಜಯನ ಹೆಸರು ಕಾಣಿಸ್ತಿತ್ತು. ಫೋನ್ ತೆಗೆದುಕೊಳ್ಳಲು ಆಗದೆ ಅದರ ಕಡೆಗೆ ದೃಷ್ಟಿ ಇಟ್ಟಿದ್ದ ಶಶಿಕಾಂತನ ಕಣ್ಣುಗಳು ತಾನಾಗೆ ಮುಚ್ಚಿಕೊಂಡವು.